ಇಷ್ಟೊಂದು ಜಾಗದಲ್ಲಿ ಇಟ್ಟಿದ್ರೆ ಕರೆಕ್ಟ್ ಫಸ್ಟ್ ನೀನು ಕ್ಲೋಸ್ ಮಾಡು. ನೀನೇ ಕೈ ಅಡ್ಡ ಇಟ್ಕೊಂಡಿದ್ದೀನಿ, ನಿಂಗೆ ಕ್ಲೋಸ್ ಮಾಡಲಿ ನಾನು. ಇವಾಗ ನಾನು ರೆಡಿ ಆಗಿರೋದು ಟು ಗೋ ಟು ಒನ್ ಆಫ್ ದಿ ಸೆನ್ಸೇಷನಲ್ ಆ್ಯಂಡ್ ಹ್ಯಾಪ್ನಿಂಗ್ ಪ್ಲೇಸ್ ಇನ್ ಬೆಂಗಳೂರು. ಆಲ್ಮೋಸ್ಟ್ 2-3 ವೀಕ್ಸ್ ಆಗೋಗಿದೆ. ನಾನು ಹೋಗೋಣ ಅಂತ ಪ್ಲಾನ್ ಮಾಡಿ ಐ ಕ್ಯಾನ್ ಗೋ. ಡಿವಿ ಅವರು ಟ್ರಿಪ್ ಹೋಗಕ್ಕೆ ಮುಂಚೆಯಿಂದನೇ ಪ್ಲಾನ್ ಮಾಡ್ತಿದ್ದೆ, ಬಟ್ ಇವತ್ತು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಒಟ್ಟಿಗೆ ಪ್ಲಾನ್ ಮಾಡಿದ್ದೀವಿ. ಕಮ್ ಲೆಟ್ ಮಿ ಶೋ ಯು. ಆ ಪ್ಲೇಸಲ್ಲಿ ಆಲ್ಮೋಸ್ಟ್ 2500 ಸಿಟ್ಟಿಂಗ್ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಗೋ ದೇರ್. ನೈಟ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಮಚ್ ಪ್ಲೇಸ್ನ ಕವರ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಸ್ಟಿಲ್ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಇಸ್ ದ ಫುಡ್ ಆ್ಯಂಡ್ ಆಂಬಿಯನ್ಸ್. ಬನ್ನಿ. ವ್ಯಾಲೆಟ್ ಪಾರ್ಕಿಂಗ್ ಇಲ್ಲೇ ಪಾರ್ಕ್ ಮಾಡಬೇಕು, ಮತ್ತೆ ಅಲ್ಲಿಂದನೇ ಬರ್ಬೋದಾಯ್ತು. ಪಾರ್ಕಿಂಗ್ ಸ್ಪೇಸ್ ಇದೆ. ಏನ್ ಜನನೇ ಇಲ್ಲ, ಇಲ್ಲೇನಕ್ಕೋ ಜನ ಬರ್ತಾರೆ. ಹೊಸಾದ ಇದೀನ. ಅವೈಲಬಲ್. And the place is just at ಎಷ್ಟು ಮಿನಿಟ್ಸ್ ಬೇಬಿ ನಮ್ಮ ಮನೆಯಿಂದ? 15 ಮಿನಿಟ್ಸ್ ಅಷ್ಟೇ. 15 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ. ಸೊ ಲೆಟ್ಸ್ ಸಿ. ಇನ್ನು ಉಜ್ವಲ ಅವ್ರಿಗೆ 5 ಮಿನಿಟ್ಸ್ ಆಗುತ್ತಂತೆ. ಯಾರಾದ್ರೂ ಸ್ಟಾರ್ಟಿಂಗ್ ಅಲ್ಲೇ ನಂಗೆ ಒಂದು ಆರ್ಡರ್ ಮಾಡ್ತೀನಿ ಅಂದ್ರು, ಓಕೆ ಮಾಡಿ ಅಂತ ಹೇಳಿದೆ. ತೆಗಿರಿ ಫೋಟೋ ಗೀಟೋ. ಹೌ ಇಸ್ ದ ಫುಡ್? ಹೌ ಇಸ್ ದ ಫುಡ್ ಉಜ್ಜಿ? ಮತ್ತೆ ಚೆನ್ನಾಗಿಲ್ಲ ಇದು? ಅದೆಲ್ಲ ಹಾಕ್ಬೇಡ ದೀಪು. ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಾ? ಟಿಕೆಟ್ ಚೂಡಾಲಿ. ಹೆಂಗೈತಿ ಇವತ್ತು ಕಾವು ಉಜ್ಜಿ? ಹೌ ವಾಸ್ ಕಾವು? ನಾಟ್ ಹೆಂಗಿತ್ತು ದೀಪ್? ಚೆನ್ನಾಗಿತ್ತು, ಸಖತ್ತಾಗಿತ್ತು. మీ కార్ వచ్చేసింది. ಯಾವ ಕಾರಲ್ಲಿ ಬಂದಿದ್ದೀರಾ? ಎಸ್ ವಿ ಕೇಮ್ ಬ್ಯಾಕ್ ಫ್ರಮ್ ದ ರೆಸ್ಟೋರೆಂಟ್. ಎಲ್ಲ ಚೆನ್ನಾಗಿತ್ತು. ದ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್. ಬಟ್ ಪಿಕ್ಚರ್ಸ್ ಹಿಡ್ದಿದ್ವಲ್ಲ, ಅದನ್ನು ಚೆಕ್ ಮಾಡ್ತಾ ಇದ್ದೆ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೋಡಿ. ಏನೋ ಗೊತ್ತಿಲ್ಲ, ಮೈ ಸ್ಕಿನ್ ಲುಕ್ ಸೋ ಡಲ್ ಅಲ್ವಾ? ನನಗೂ ಹಂಗೆ ಅನಿಸ್ತು, ಏನು ಮಾಡೋದಪ್ಪ ಅಂತ. ಸೊ ಆಲ್ಸೋ ಮತ್ತೆ ಹಾಗೆ ಪೆಂಡಿಂಗ್ ಮೆಸೇಜಸ್ ಎಲ್ಲ ನೋಡ್ತಿದ್ದೆ. ಎಷ್ಟೊಂದು ವಾಟ್ಸ್ಆ್ಯಪ್ ಮೆಸೇಜಸ್ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು. ಚೆಕ್ ಮಾಡೋಣ. ಓ ಮೈ ಗಾಡ್ ದೀಪು, ನೆಕ್ಸ್ಟ್ 2 ವೀಕ್ಸಲ್ಲಿ ನನ್ನ ಫ್ರೆಂಡ್ಸ್ದು ಎಷ್ಟೊಂದು ವೆಡ್ಡಿಂಗ್ ಇದೆ ಕಣೋ. ಮೇಕಪ್ ಕಿಟ್ ಎಲ್ಲ ಇದೆ, ಎಲ್ಲ ರೆಡಿ ಆಗೋದಕ್ಕೆ. ಏನಾದರೂ ಇಲ್ಲ ಅಂದರೆ ಐ ಥಿಂಕ್ ಐ ಶುಡ್ ಆರ್ಡರ್. ಸೊ ಲಾಸ್ಟ್ ಟೈಮ್ ನಾನು ಟ್ಯಾಲ್ಕಮ್ ಪೌಡರ್ ಎಲ್ಲ ಯೂಸ್ ಮಾಡಿದ್ದೆ, ಅದರಿಂದ ಲುಕ್ಕು ಚೆನ್ನಾಗಿ ಬಂದಿರಲಿಲ್ಲ. ಅದ್ರ ಫೋಟೋ ಇನ್ಸರ್ಟ್ ಮಾಡ್ತೀನಿ ನೋಡಿ ಬೇಕಿದ್ರೆ. ಏನು ಮಾಡೋದು ಈ ಸತಿ? ತುಂಬಾ ವೆಡ್ಡಿಂಗ್ಸ್ ಬರ್ತಾ ಇದೆಲ್ಲ. ಏನಾದರೂ ಡಿ-ಟ್ಯಾನಿಂಗ್ ಕ್ರೀಮ್ಸ್ ಯೂಸ್ ಮಾಡಬೇಕು. ಆಲ್ಸೋ ಈ ಟೆಂಪ್ರವರಿ ಸೊಲ್ಯೂಷನ್ಸ್ ಏನೂ ವರ್ಕೌಟ್ ಆಗಲ್ಲ. ಐ ವಾಂಟ್ ಟು ಗೆಟ್ ಗ್ಲೋ ಫ್ರಮ್ ಇನ್ಸೈಡ್, ಸೊ ಇಟ್ಸ್ ಪರ್ಮನೆಂಟ್. ಆಕ್ಚುಲಿ ಈ ಥರ ಗ್ಲೋಗೆಲ್ಲ ನೈಟ್ ಕ್ರೀಮ್ ಬೆಸ್ಟ್ ಅಂತ ಅನ್ಕೊಂತೀನಿ. ಸೊ ನಾನು ಯೂಶಲಿ ಪರ್ಪಲ್ ಆ್ಯಪ್ನ ಯೂಸ್ ಮಾಡ್ತೀನಿ ಟು ಬೈ ಎನಿ ಮೇಕಪ್ ಪ್ರಾಡಕ್ಟ್. ಸೊ ಲೆಟ್ಸ್ ಗೋ ಆ್ಯಂಡ್ ಟೈಪ್ ಇನ್ ಪರ್ಪಲ್ ಆ್ಯಪ್ ವಿಚ್ ಇಸ್ ದ ಬೆಸ್ಟ್ ನೈಟ್ ಕ್ರೀಮ್ ಅಂತ. ಏನಂತ ಬರುತ್ತೆ ನೋಡೋಣ. ಓ ಮೈ ಗಾಡ್, ದ ಫಸ್ಟ್ ಬೆಸ್ಟ್ ನೈಟ್ ಕ್ರೀಮ್ ಬಂದು ಡರ್ಮ್ ಡಾಗ್ ಬೈ ಪರ್ಪಲ್ 2% ಕೋಜಿಕ್ ಆಸಿಡ್ ಗ್ಲೋ. ಸೊ ಗ್ಲೋ ಫ್ಯೂಷನ್ ಫಾರ್ಮುಲಾ ನೈಟ್ ಕ್ರೀಮ್ ಅಂತ ಬರ್ತಾ ಇದೆ. ಇದನ್ನೇ ಆರ್ಡರ್ ಮಾಡ್ಬಿಡೋಣ. ಓ ಮೈ ಗಾಡ್, 16,000 ರೇಟಿಂಗ್ಸ್ ಎಲ್ಲ ಇದೆ. ನಾನು ಪರ್ಪಲ್ ಪಿಯರ್ ಪ್ಯಾಕೆಟ್ ಚೆಕ್ ಮಾಡಿದಾಗ ಪ್ರಾಡಕ್ಟ್ ಆಲ್ರೆಡಿ ನಂಗೆ ಡೆಲಿವರ್ ಆಗಿತ್ತು. ಈ ಒಂದು ನೈಟ್ ಕ್ರೀಮ್ ಅಲ್ಲಿ ಒಂದಲ್ಲ ಎರಡಲ್ಲ 3 ಬ್ರೈಟಿಂಗ್ ಇಂಗ್ರೀಡಿಯೆಂಟ್ಸ್ ಇದೆ. ದ ಫಸ್ಟ್ ಒನ್ ಇಸ್ ಕೋಜಿಕ್ ಆಸಿಡ್ ವಿಚ್ ಹ್ಯಾಸ್ ಬೀನ್ ರೆಕಮೆಂಡೆಡ್ ಬೈ ಡರ್ಮಟಾಲಜಿಸ್ಟ್. Kojic acid is the magic ingredient and solution. And also the second one is alpha arbutin and the third one is niacinamide. Idar texture nodi ಎಷ್ಟು smooth ಆಗಿದೆ and also it smells very nice. It helps us in reducing pigmentation, dark spots ಕಮ್ಮಿ ಮಾಡುತ್ತೆ and also discoloration problem ಇದ್ರಂತೂ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. It also improves the skin texture. ನಾನು ಈ ಒಂದು ಪ್ರಾಡಕ್ಟ್ ನ 2 ವೀಕ್ಸ್ ಇಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಬನ್ನಿ 2 ವೀಕ್ಸ್ ಆದ್ಮೇಲೆ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಗ್ಲೋಯಿ ಆಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ.
ಸೊ 2 weeks ಆದಮೇಲೆ ದಿಸ್ ಇಸ್ ಹೌ ಮೈ ಸ್ಕಿನ್ ಲುಕ್ಸ್ ಸೋ ಮಚ್ ಬ್ರೈಟರ್ ವಿತೌಟ್ ಎನಿ ಮೇಕಪ್. ನಾನು ನಿಮಗೆ ತೋರ್ಸೋಣ ಅಂತಾನೆ ಐ ಹ್ಯಾವ್ ನಾಟ್ ಅಪ್ಲೈಡ್ ಎನಿಥಿಂಗ್, ಓನ್ಲಿ ಲಿಪ್ಸ್ಟಿಕ್ ಹಾಕಿದ್ದೇನೆ ಅಷ್ಟೇ. ಸಿ ಇಟ್ ಲುಕ್ಸ್ ಸೋ ಮಚ್ ಬ್ರೈಟರ್. ಸೊ ದ ಮ್ಯಾಜಿಕ್ ಇಸ್ ಇನ್ ದಿಸ್ ಪ್ರಾಡಕ್ಟ್ ಗೈಸ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಈ ಪ್ರಾಡಕ್ಟ್ ನೀವು ತಗೋಬೇಕಂತ ಹೇಳಿದ್ರೆ ದ ಲಿಂಕ್ ವಿಲ್ ಬಿ ಪ್ರೊವೈಡೆಡ್. ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್ ಇನ್ ಪರ್ಪಲ್ ಆ್ಯಪ್ ಆ್ಯಂಡ್ ಇಫ್ ಯು ಆರ್ ಫ್ರಮ್ ಬೆಂಗಳೂರು 2 hours ಅಲ್ಲಿ ಕ್ವಿಕ್ ಡೆಲಿವರ್ ಆಗುತ್ತೆ ನಿಮ್ಗೆ ಈ ಪ್ರಾಡಕ್ಟ್. ಏನೋ ಸರ್ಪ್ರೈಸ್ ತಂದ್ರಪ್ಪ ಡ್ಯಾಡಿ. ಮಗ ಹೇಳಿದ್ದೆ ಸರ್ಪ್ರೈಸ್ ಮನೆಗೆ. ಎಲ್ಲಿದೆ ನಿನ್ ಸರ್ಪ್ರೈಸ್? ಗೆಸ್ ಮಾಡು. ಕರೆಕ್ಟ್ ಆಗಿ ಗೆಸ್ ಮಾಡಿದೆ ಅವಾಗ್ಲೇ. ಅದೇ ನಿನ್ ಸರ್ಪ್ರೈಸ್. ಅದ್ರಲ್ಲಿ ಏನಿರ್ಬೋದು ಗೆಸ್ ಮಾಡು. ಗೆಸ್ ಮಾಡು. ಅಷ್ಟು ದೊಡ್ಡದು ಯಾವ್ದು? ನಾನ್ ಗೆಸ್ ಮಾಡ್ತೀನಿ. ಅದ್ದಿಗೆ ಏನ್ ಇಷ್ಟ? ಅದ್ದಿ ನೆನೆ ಏನೋ ಅಲ್ಲ, ನೆನ್ನೆ ನೀನು ಏನೋ ಕೇಳ್ತಾ ಇದ್ದೆ. ನೀನೇನೋ ಕೇಳ್ತಾ ಇದ್ದೆ. ನಾನೇನೋ ಕೇಳ್ತಾ ಇದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಕೇಳ್ದೆ. ಮತ್ತೆ ಹೇಳಲ್ಲ. ಇವಾಗ ರೀಲ್ಸ್ ಶೂಟ್ ಮಾಡೋಣ. ಓಪನ್ ಆದ್ಮೇಲೆ ಹೆಂಗ್ ರಿಯಾಕ್ಷನ್ ಕೊಡ್ತಾನೆ ಅಂತ. ಕ್ರಿಕೆಟ್ ಬ್ಯಾಟು, ವಿಕೆಟು, ಬಾಲು, ಏನು ಇದು ಬಂದಿದ್ದೆ. ಸಾಕ್ಸು ಬಿಚ್ಬೇಡ, ಶೂ ಬಿಚ್ಬೇಡ. ದೀಪು ಅವ್ನಿಗೆ ಕ್ರಿಕೆಟ್ ಡ್ರೆಸ್ ಬೇಕಿತ್ತಂತೂ. ಡ್ರೆಸ್ ಬೇಕಿತ್ತಂತೆ. ಯಾವ ಡ್ರೆಸ್ಸಲ್ಲಿ ಆಡ್ಲಿ ಅಂತ ಕೇಳ್ತಾವನೆ ದೀಪ್. ಯಾವ ಡ್ರೆಸ್ಸಲ್ಲಿ ಆಟ ಆಡ್ಲಿ ಇವಾಗ ಅಂತ ಕೇಳ್ತಾವನೆ. ಕ್ರಿಕೆಟ್ ಡ್ರೆಸ್ ಬೇಕಿತ್ತಂತೆ ಅವನಿಗೆ. ಡ್ರೆಸ್ ಬೇರೆ ತರಿಸ್ತಾರೆ. ಏನಿಲ್ಲ, IPL ಆಡ್ತಾವನೆ. ಅಲ್ಲ ನೋಡು, ಇವ್ನಿಗೆ ಡ್ರೆಸ್ ಹಾಕೊಂಡು ಆಡ್ಬೇಕು ಅಂತ ಏನೇ ಎಲ್ಲೆಲ್ಲಿ ನೋಡ್ತಾನಪ್ಪ ಇವನು ಇದೆಲ್ಲ. ನಾನು ಒಂದ್ಸತಿ ಬ್ಯಾಟು, ನೀನು ಒಂದ್ಸತಿ ಬ್ಯಾಟು. ಏನು ಹೇಳೋದನ? ಹಿಂಗೆ ಹೇಳೋದದ್ದಿ. ಬಾರೋ ಡ್ರೆಸ್ ಬಿಚ್ತಾನಂತೆ. ಇಲ್ಲ, ಒಂಥರ ಸೊಟ್ಟ ಪಟ್ಟ ಇಲ್ಲ, ಸೊಟ್ಟನೇ ಇರುತ್ತೆ ಅದು. ಇದೊಂಥರ ಬಾಲ್ ಚೆನ್ನಾಗಿದೆ ಅಲ್ಲ. ಅವನ ಕೈಲಿ ಬ್ಯಾಟ್ ಕೊಡೋ ಸ್ವಲ್ಪ ಹೊತ್ತು. ನಿಧಾನ, ಸ್ಲೋ. ಲೇ ಏನಂತ? ಗುಡ್ ಶಾಟಾ? ಚೆಂಡು, ಫುಟ್ಬಾಲ್, ಕ್ರಿಕೆಟ್. ಪ್ಲಾಸ್ಟಿಕ್ ಬ್ಯಾಟ್. Do you want to play? 2 minutes. ಜಾಸ್ತಿ ಜೋರ ಹೊಡೆದ್ರೆ ಹಿಡಿಯೋಕ್ಕಾಗಲ್ಲ ನಿನ್ನ ಕೈ. ಅದು ಯಾರು ಚೆನ್ನಾಗಿ ಆಗ್ತದೆ? ಡ್ಯಾಡಿ. ಡ್ಯಾಡಿ ನೋಡು ದೀಪು. ಇವಾಗೂ ಡ್ಯಾಡಿ. ಏನ್ ಮೊದ್ಲಿನೂ ಡ್ಯಾಡಿನೇ ಅಲ್ಲ, ನೀನು ಕೂಡ. ನೆಕ್ಸ್ಟ್ ಡೇ ಬೆಳಗ್ಗೆನೆ ಫ್ರಿಜ್ ಡೆಲಿವರಿಗೆ ಬಂದಿತ್ತು. ನಾವು ಸೇಮ್ ಫ್ರಿಜ್ LGನಲ್ಲಿ ಹೋಗಿ ನೋಡಿದ್ವಿ ಎಷ್ಟು ಬಿಡ್ತಿದೆ ಅಂತ ಹೇಳಿ. ನಮಗೆ ಸ್ಪೇಸ್ ಕನ್ಸ್ಟ್ರೇನ್ ಇದೆ, ಹೈಟ್ ಇದ್ದರೆ ಓಕೆ ಫ್ರಿಜ್ಜು, ಅಗಲ ಇದ್ರೆ ಆಗಲ್ಲ ಅಂತ. ಸೇಮ್ ಫ್ರಿಜ್ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ನಾವು. ಇದು ಯಾವಾಗ ಇನ್ಸ್ಟಾಲ್ ಮಾಡಕ್ಕೆ ಬರ್ತಾರಂತೆ? ಇದಕ್ಕೆ ಇನ್ಸ್ಟಾಲೇಷನ್ ಎಲ್ಲ ಏನು ಬೇಕಾಗಿಲ್ವಂತೆ. ಜಸ್ಟ್ 6 hours ಆದ್ಮೇಲೆ ನಾವೇ ಆನ್ ಮಾಡ್ಕೊಬೋದಂತೆ. ಹೌದಾ? ಈ ಟೇಪ್ ಎಲ್ಲ ತೆಗೆದುಬಿಟ್ಟು ನೀವೇ ನಾವು ನೋಡಿದ್ದೆ ಅಲ್ವಾ, ನಾವು ಆಫ್ಲೈನಲ್ಲಿ ನೋಡಿರೋದಲ್ವಾ.
ಸೇಮ್ ಕಲರ್ ಅಲ್ಲ. ಈ ಒಂದು ಹಳೆ ಫ್ರಿಜ್ ಇದೆ ಅಲ್ಲ, ನಮ್ಮ ಮದುವೆಗೆ ಎಷ್ಟು ವರ್ಷ ಆಗಿದೆಯೋ ಆ ಫ್ರಿಜ್ಜಿಗೂ ಅಷ್ಟೇ ವರ್ಷ ಆಗಿದೆ, ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ತಿಂಗಳ ಡಿಫ್ರೆನ್ಸ್ ಅಷ್ಟೇ. ನಾವು ಸೆಪ್ರೇಟಾಗಿ ಬಂದಮೇಲೆ ಫ್ರಿಜ್ ಇರಲಿಲ್ಲ ನಮ್ಮ ಮನೆಯಲ್ಲಿ, ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ ನಾನು 2-3 ಮಂತ್ಸ್, ನಾವು ಇಬ್ಬರೇ ಅಲ್ವಾ ಅಂತ. ಅವಾಗ ಒಂದು ಇಷ್ಟು ಚಿಕ್ಕ ಫ್ರಿಜ್ ತೊಗೊಳ್ಳೋದು ಒಂದು ದೊಡ್ಡ ವಿಚಾರ ಆಗಿತ್ತು. ನನ್ನ ಬರ್ಡೇಗೆ ಇವ್ರು ತೊಗೊಂಡಿದ್ದು ಅದನ್ನು. ಐ ಸ್ಟಿಲ್ ರಿಮೆಂಬರ್ ದೋಸ್ ಮೂಮೆಂಟ್ಸ್. ಇವತ್ತು ಈ ಫ್ರಿಜ್ನ ಹೋಗಿ ತೊಗೊಂಬಂದ್ವಿ. 30,000 ಆಯಿತು ಈ ಫ್ರಿಜ್ಜು, ಯಾರಾದರೂ ತಿಳ್ಕೊಬೇಕಂದ್ರೆ. ಆಲ್ಸೋ ಈ ಫ್ರಿಜ್ ಬಂದು ಕನ್ವರ್ಟಬಲ್ ಇದೆ. ಮೇನ್ ರೀಸನ್ ನಾವು ಫ್ರಿಜ್ನ ಚೇಂಜ್ ಮಾಡ್ತಿರೋದಂತ ಹೇಳಿದ್ರೆ, ಡಿಫ್ರಾಸ್ಟ್ ಮಾಡಬೇಕು ಹಳೆ ಫ್ರಿಜ್ನ. ಇಟ್ಸ್ ಅ ವೆರಿ ಸ್ಮಾಲ್ ಫ್ರಿಜ್. ಇದರಲ್ಲಿ ಆ ಥರ ಎಲ್ಲ ಏನಿಲ್ಲ. ಮೇಲೆಗಡೆ ನಾವು ಬೇಕಿದ್ರೆ ಫ್ರೋಝನ್ ಫುಡ್ಡಿಗೂ ಫ್ರೀಝರಾಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲ ನಾರ್ಮಲ್ ಫ್ರಿಜ್ ಥರ ಯೂಸ್ ಮಾಡ್ಬೋದು. ಎಸ್, ಲಾಡ್ ಆಫ್ ಮೆಮರೀಸ್ ವಿತ್ ದ ಓಲ್ಡ್ ರೆಫ್ರಿಜ್ರೇಟರ್. ಆ ಟೈಮೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ಹೆಂಗಿತ್ತು ಅಂತ ಅನಿಸುತ್ತೆ. ಕೀ ಎತ್ಕೊಳ್ಳೋದು ಬೇಡ, ಎಲ್ಲೂ ಹೋಗೋದು ಬೇಡ, ಕೀ ಎಲ್ಲ ಅಲ್ಲೇ ಇರಬೇಕು. ಹೌದಾ? ಏನಕ್ಕೆ ಏನಕ್ಕೆ ಕುಣಿತಾ ಇಲ್ಲ ನಿನ್ನ ಮಗ? ಯಾಕೋ ಹಂಗೆ ಕುಣಿತಾ ಇದೆಯಾ ಅದ್ದಿ? ಏನಕ್ಕೆ ಹೇಳೋ? ಫಸ್ಟ್ ನೀನು ಕ್ಲೋಸ್ ಮಾಡು. ಅಮ್ಮ ನೀನೇ ಕೈ ಅಡ್ಡ ಇಟ್ಕೊಂಡಿದ್ದೆ, ನಿಂಗೆ ಕ್ಲೋಸ್ ಮಾಡ್ಲಿ ನಾನು? ಏನಕ್ಕೆ ಕೈ ಹಿಂಗೆ ಇಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ಏನು? ಓಪನ್. ಓ ಮೈ ಗಾಡ್, ಏನೋ ಬೇಬಿ ಈ ಲೆವೆಲ್ ಇಂಪ್ರೂವ್ಮೆಂಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇರೋ ಅವ್ರ ಕೈಯಲ್ಲಿ 2 ನಿಮಿಷ ನಾನು ಇರಕ್ ಬಿಡು. ಓ ಮೈ ಗಾಡ್, ನನ್ ಕಿಸ್ ಮೀ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫಾರ್ ಯು ಟು. ಇದೆಷ್ಟನೇ ವ್ಯಾಲೆಂಟೈನ್ಸ್ ಡೇ ನಮ್ದು? ದಿಸ್ ಇಸ್ 2024 ಅಲ್ವಾ? ಹಾ, ಮಮ್ಮಿ ತಿನ್ಲಾ? ತಿನ್ನೋಣ. 11 ಇಯರ್ಸ್. 11 ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ರೋಸ್ ಕೊಟ್ಟು. ನಾನು ಓಪನ್ ಮಾಡ್ಲಾ? ಥ್ಯಾಂಕ್ ಯು. ಓಪನ್ ಮಾಡ್ಲಾ? ಒಂದ್ ನಿಮಿಷ, ಯಾಕೆ ಈ ಸತಿ ರೋಸ್ ಕೊಟ್ಟಿದ್ಯಾ? ನೀನ್ ಕೇಳ್ದೆ ಅಂದ್ಬಿಟ್ಟು. ಹಂಗೆಲ್ಲ ಹೇಳ್ಬಾರ್ದು ಕಣೋ ವ್ಲಾಗ್ ಅಲ್ಲಿ. ಕ್ಯೂಟ್, ಐ ಲವ್ ಇಟ್. ಐ ಲವ್ ಯು ಟು. ಐ ಲವ್ ಯು ಟು ಅದ್ದಿ. ಅದ್ದಿ ಅಂತೂ ಓಪನ್ ಮಾಡ್ಬಿಡ್ಬೇಕು ಚಾಕ್ಲೇಟ್. ನೀವು ಕೊಡಿ. ಅಯ್ಯೋ, ಏನು ಇಷ್ಟು ದೊಡ್ಡದಾಗಿದೆ, ಬುಕ್ ತರ ಇದಲ್ಲ ಬೇಬಿ ಇದು. ಅದೇ ಬುಕ್ ಅಲ್ಲ, ಓಪನ್ ಮಾಡು. ಚಾಕ್ಲೇಟ್ ಬೇಬಿ ಇದು. ಇದ್ರೊಳಗಡೆ ಏನೋ ಬರ್ತಿರುತ್ತೆ. ಏನ? ಕೆಶ್ಮಿ ಅಂತ ಕಣೋ. ಟಿವಿ ಬರುತ್ತಾನೆ ಅದೆಲ್ಲ ಕಣೋ.